ನಿಮ್ಮ ಇವತ್ತಿನ ದಿನ ಹೇಗಿದೆ? ಯಾವುದು ಶುಭ ಗಳಿಗೆ? ಹಾಗೇನೆ ಯಾವ ಕಲರ್ನ ಬಟ್ಟೆ ಧರಿಸಬೇಕು, ಯಾವ ನಂಬರ್ ಒಳ್ಳೆಯದು, ಇವೆಲ್ಲವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ ಯೋಗಾಚಾರ್ಯರು, ಜ್ಯೋತಿಷಿಗಳು ಆಗಿರುವಂತಹ ಡಾಕ್ಟರ್ ಸವಿತೃ ಶರ್ಮಾ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯ ವಾಲಕೇಶ್ವರ ಭಾರತಿಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ. ಎಲ್ಲರಿಗೂ ಆ ಪರಮೇಶ್ವರ ಶುಭವನ್ನು, ಮಂಗಳವನ್ನು, ವೃದ್ಧಿಯನ್ನು ಉಂಟು ಮಾಡಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ಇವತ್ತಿನ ಪಂಚಾಂಗವನ್ನು ನಾವು ನೋಡಲಾಗಿ, ಇವತ್ತು ಶ್ರೀ ವಿಳಂಬಿನಾಮ ಸಂವತ್ಸರದ ದಕ್ಷಿಣಾಯಣದ ಶರದೃತುವಿನ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯುಕ್ತವಾಗಿರತಕ್ಕಂತಹ ಬುಧವಾರ. ಉದಯಕ್ಕೆ ಶ್ರವಣ ನಕ್ಷತ್ರ, ಗಂಡಯೋಗ, ಹಾಗೆಯೇ ಗರಜಕರ್ಣಯುಕ್ತವಾಗಿರತಕ್ಕಂಥ ಪಂಚಾಂಗ ಶುದ್ಧಿಯ ದಿವಸ ಇವತ್ತು ಯಾಜ್ಞವಲ್ಕ್ಯರ ಜಯಂತಿ. ಯಾಜ್ಞವಲ್ಕರು ಬಹಳ ಪ್ರಾತಸ್ಮರಣೀಯರು, ಸದಾ ವಂದನೀಯರು ಆಗಿರತಕ್ಕಂತಹ ನಮ್ಮ ಮಹರ್ಷಿ ಪರಂಪರೆಯಲ್ಲಿ ಬಹಳ ಪ್ರಮುಖರು. ಗಾಯತ್ರಿ ದೇವಿಯ ಮಹಿಮೆ, ಗಾಯತ್ರಿ ಅನುಷ್ಠಾನ ಇತ್ಯಾದಿಗಳನ್ನು ಲೋಕಕ್ಕೆ ಬಹಳವಾಗಿ ಅನುಗ್ರಹ ಮಾಡಿದಂತಹ ಮಹಾನುಭಾವರು. ಅಂತಹವರ ಒಂದು ಜಯಂತಿ ಉತ್ಸವ ಇವತ್ತು. ಅಂತಹ ಮಹಾತ್ಮರನ್ನು, ಮಹನೀಯರನ್ನು ಸದಾ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಕನಿಷ್ಠ ಕೃತಜ್ಞತೆಯದು. ಬೇರೆ ಏನಿಲ್ಲದೇ ಇದ್ದರೂ ನಾವು ಅವರಿಗೆ ಕೃತಜ್ಞರಾಗಿರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮುಹೂರ್ತದ ವಿಚಾರಕ್ಕೆ ಬರಲಾಗಿ, ಇವತ್ತಿನ ಮುಹೂರ್ತಗಳು ಬೆಳಗಿನ 6:54 9 ಗಂಟೆ 10 ಮೊದಲನೆಯ ಶುಭ ಮುಹೂರ್ತ. ಎರಡನೇ ಶುಭ ಮುಹೂರ್ತ ಮಧ್ಯಾಹ್ನ 2:34 4 ಗಂಟೆ 5 ಮೂರನೇ ಮುಹೂರ್ತವು ಸಂಜೆಯ 7:43 9 ಗಂಟೆ 56 ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ರಾಶಿಗಳ ವಿಚಾರಕ್ಕೆ ಕಾಲಿಡಲಾಗಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಸುಗೆಂಪು ಬಣ್ಣ ಹೆಚ್ಚಿನ ಶುಭವನ್ನು ತಂದುಕೊಡ್ತಕ್ಕಂಥದ್ದು, ನೈಋತ್ಯ ದಿಕ್ಕು ಹೆಚ್ಚಿನ ಶುಭವನ್ನು ಕೊಡ್ತಕ್ಕಂಥದ್ದು. ಅಕ್ಷರ ಸಮೂಹದಲ್ಲಿ ಇವರಿಗೆ ಇವತ್ತಿನ ದಿವಸ ಘ ಅನ್ನುವ ಮಹಾಪ್ರಾಣ ಘ ಅಂತಕ್ಕಂತಹದ್ದು ಬಹಳ ಶುಭವನ್ನು ಉಂಟು ಮಾಡಿದರೆ, ಸಂಖ್ಯೆ 8 ಇವರಿಗೆ ಲಾಭವನ್ನು ಹಾಗೂ ಶುಭತ್ವವನ್ನು ಉಂಟು ಮಾಡತಕ್ಕಂಥದ್ದಾಗಿ ನಮಗೆ ಕಂಡು ಬರ್ತಾ ಇದೆ. ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವರ ಇವತ್ತಿನ ದಿವಸ ಕಾಲಭೈರವ ಸ್ವಾಮಿಯನ್ನು. ವೃಷಭದವರ ವಿಚಾರಕ್ಕೆ ಬರಲಾಗಿ, ವೃಷಭದವರಿಗೆ ತಿಳಿ ಹಳದಿಯ ಬಣ್ಣ, ಈಶಾನ್ಯ ದಿಕ್ಕು, ಅಕ್ಷರ ಸಮೂಹದಲ್ಲಿ ನ ಅಂತಕ್ಕಂತಹ ಅಕ್ಷರವು, ಸಂಖ್ಯೆಗಳಲ್ಲಿ 9 ಅಂತಕ್ಕಂತಹ ಸಂಖ್ಯೆ ಬಹಳ ಶುಭವನ್ನು ಮತ್ತು ಮಂಗಳವನ್ನು ಉಂಟು ಮಾಡತಕ್ಕಂಥದ್ದಾಗಿ ಕಾಣ್ತಾ, ಕುಬೇರನ ಪ್ರಾರ್ಥನೆ ಇವತ್ತಿನ ದಿವಸ ಅವರಿಗೆ ಬಹಳ ಶುಭ ಮತ್ತು ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಮಿಥುನದವರ ವಿಚಾರಕ್ಕೆ ಬರಲಾಗಿ, ಮಿಥುನದವರಿಗೆ ಇವತ್ತಿನ ದಿವಸ ಕಂದು ಬಣ್ಣ ಬಹಳ ಶುಭವನ್ನು ಉಂಟು ಮಾಡತಕ್ಕಂಥದ್ದು, ಪಶ್ಚಿಮ ದಿಕ್ಕು ಏಳಿಗೆಯನ್ನು ಕೊಡ್ತಕ್ಕಂಥದ್ದು. ಅಕ್ಷರ ಸಮೂಹದಲ್ಲಿ ಬ ಅನ್ನುವ ಅಕ್ಷರವು ಬಹಳ ಒಳಿತನ್ನು ಮತ್ತು ಲಾಭವನ್ನು ಉಂಟು ಮಾಡತಕ್ಕಂಥದ್ದು. ಸಂಖ್ಯೆಗಳಲ್ಲಿ ಸಂಖ್ಯೆ 4 ಬಹಳ ಲಾಭವನ್ನು ಮತ್ತು ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಗ್ರಾಮ ದೇವತೆಯ ಪ್ರಾರ್ಥನೆ, ಸಂದರ್ಶನ ಇವರಿಗೆ ಮಂಗಳಪ್ರದ. ಕರ್ಕಾಟಕದವರಿಗೆ ನೇರಳೆ ಬಣ್ಣ ಅತ್ಯಂತ ಲಾಭವನ್ನು, ವೃದ್ಧಿಯನ್ನು ಉಂಟು ಮಾಡಿದರೆ, ಮಹಿಷಾಸುರಮರ್ದಿನಿ, ದುರ್ಗೆ, ಚಾಮುಂಡಿ ಅಂತ ಏನು ಕರಿತೀವಿ, ಆ ಅಮ್ಮನವರ ಪ್ರಾರ್ಥನೆ ಮಂಗಳವನ್ನು ಉಂಟು ಮಾಡುತ್ತದೆ. ನಾವು ದಿಕ್ಕುಗಳ ವಿಚಾರವಾಗಿ ನೋಡಲಾಗಿ, ಇವರಿಗೆ ಪೂರ್ವ ದಿಕ್ಕು ಹೆಚ್ಚಿನ ಶುಭವನ್ನು ಮತ್ತು ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಅಕ್ಷರ ಸಮೂಹದಲ್ಲಿ ಇವರಿಗೆ ಯಾ ಅಂತಕ್ಕಂತಹ ಅಕ್ಷರ ಬಹಳ ಲಾಭವನ್ನು ಕೊಟ್ಟರೆ, ಸಂಖ್ಯೆಗಳ ವಿಚಾರಕ್ಕೆ ಬಂದಾಗ ಸಂಖ್ಯೆ ಇವರಿಗೆ 7 ಅಂತಕ್ಕಂತಹ ಸಂಖ್ಯೆ ಬಹಳ ಲಾಭವನ್ನು, ಒಳಿತನ್ನು ಉಂಟು ಮಾಡುತ್ತೆ. ಸಿಂಹದವರಿಗೆ ಇವತ್ತಿನ ದಿವಸ ಬಂಗಾರ ಛಾಯೆ, ಗೋಲ್ಡನ್ ಕಲರ್, ಬೇಜ್ ಕಲರ್ ಬಹಳ ಶುಭವನ್ನು ಉಂಟು ಮಾಡತಕ್ಕಂಥದ್ದು. ಈಶಾನ್ಯ ದಿಕ್ಕು ಲಾಭವನ್ನು ಕೊಡ್ತಕ್ಕಂಥದ್ದು ಆಗಿ ಕಂಡು ಬರ್ತಾ ಇದೆ. ಹಾಗೆಯೇ ಅಕ್ಷರ ಸಮೂಹಗಳಲ್ಲಿ ಇವರಿಗೆ ಪ ಅನ್ನುವ ಅಕ್ಷರ ಬಹಳ ಒಳಿತನ್ನು, ಲಾಭವನ್ನು ಉಂಟು ಮಾಡಿದರೆ, ಸಂಖ್ಯೆ 4 ಇವರಿಗೂ ಕೂಡ ಹೆಚ್ಚಿನ ಶುಭವನ್ನು, ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ದೇವರ ಕುಲದೇವತಾ ಪ್ರಾರ್ಥನೆ. ಕನ್ಯಾ ರಾಶಿಯವರ ಒಂದು ವಿಚಾರವಾಗಿ ನೋಡಲಾಗಿ, ಕನ್ಯಾದವರಿಗೆ ಕಡುಗೆಂಪು ಬಣ್ಣ ಹೆಚ್ಚಿನ ಲಾಭವನ್ನು ಉಂಟು ಮಾಡತಕ್ಕಂಥದ್ದು, ದಕ್ಷಿಣ ದಿಕ್ಕು ಹೆಚ್ಚಿನ ಒಳಿತನ್ನು ಉಂಟು ಮಾಡತಕ್ಕಂಥದ್ದು. ಅಕ್ಷರ ಸಮೂಹದಲ್ಲಿ ತ ಅನ್ನುವ ಅಕ್ಷರ ಬಹಳ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ಸಂಖ್ಯೆಗಳ ವಿಚಾರವಾಗಿ ನಾವು ಬರಲಾಗಿ, ಸಂಖ್ಯೆ 6 ಇವರಿಗೆ ಹೆಚ್ಚಿನ ಲಾಭ ಮತ್ತು ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ನರಸಿಂಹಸ್ವಾಮಿಯ ಪ್ರಾರ್ಥನೆ ಬಹಳ ಮಂಗಳಪ್ರದ. ತುಲಾದವರಿಗೆ ಸ್ವಚ್ಛವಾಗಿರ್ತಕ್ಕಂತಹ ಬಿಳಿಯ ಬಣ್ಣ ಲಾಭವನ್ನು ತಂದುಕೊಟ್ಟರೆ,
ದಿಕ್ಕುಗಳಲ್ಲಿ ಆಗ್ನೇಯ ದಿಕ್ಕು ಹೆಚ್ಚಿನ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದಾಗಿ ಕಾಣುತ್ತೆ. ಅಕ್ಷರ ಸಮೂಹದಲ್ಲಿ ಜ ಅಂತಕ್ಕಂತಹ ಅಕ್ಷರವು ಸಂಖ್ಯೆಗಳನ್ನು ನಾವು ನೋಡಲಾಗಿ ಇವತ್ತಿನ ದಿವಸ ಸಂಖ್ಯೆ 3 ಇವರಿಗೆ ಲಾಭವನ್ನು ಮತ್ತು ಒಳಿತನ್ನು ಉಂಟು ಮಾಡುತ್ತೆ. ಹಾಗೂ ಪ್ರಾರ್ಥನಾ ವಿಚಾರವಾಗಿ ಇವತ್ತಿನ ದಿವಸ ಇವರು ನಿವೃತ್ತಿಯ ಪ್ರಾರ್ಥನೆ, ನಿವೃತ್ತಿ ಅಂತಂದರೆ ನಮ್ಮಲ್ಲಿ ನಾವು ಗ್ರಾಮ ದೇವತೆ ಅಂತ ಹೇಳಿ ಕರೆದುಕೊಳ್ಳಬಹುದು. ರಕ್ಷಾಪ್ರದವಾಗಿರ್ತಕ್ಕಂತಹ ನಿಮ್ಮ ಗ್ರಾಮ ದೇವತೆಯ ಪ್ರಾರ್ಥನೆ ಸಂದರ್ಶನ ಬಹಳ ಪ್ರಶಸ್ತ. ವೃಶ್ಚಿಕದವರಿಗೆ ಇವತ್ತಿನ ಸಹ ಕಡು ಹಸಿರು ಬಣ್ಣ ಹೆಚ್ಚಿನ ಲಾಭವನ್ನು ಉಂಟು ಮಾಡತಕ್ಕಂಥದ್ದು. ದಿಕ್ಕುಗಳಲ್ಲಿ ಪಶ್ಚಿಮ ದಿಕ್ಕು ಹೆಚ್ಚಿನ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಅಕ್ಷರ ಸಮೂಹದಲ್ಲಿ ಟ ಅನ್ನುವ ಅಕ್ಷರ ಬಹಳ ಶುಭವನ್ನು ಮಂಗಳವನ್ನು ಉಂಟು ಮಾಡಿದರೆ ಸಂಖ್ಯೆಗಳಲ್ಲಿ ಸಂಖ್ಯೆ 5 ಹೆಚ್ಚು ಲಾಭ ಮತ್ತು ಶುಭವನ್ನು ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ದೇವಿಯನ್ನು. ಧನುಸ್ಸಿನವರಿಗೆ ಇವತ್ತಿನ ದಿವಸ ರಜತ ವರ್ಣ ಅಂತಂದರೆ ಬೆಳ್ಳಿಯ ಬಣ್ಣ ನಿಮಗೆ ಹೆಚ್ಚಿನ ಶುಭ ಲಾಭವನ್ನು ತಂದುಕೊಡತಕ್ಕಂಥದ್ದು. ವಾಯುವ್ಯ ದಿಕ್ಕು ಬಹಳ ಶ್ರೇಷ್ಠ. ಅಕ್ಷರ ಸಮೂಹವನ್ನು ನಾವು ನೋಡಿದಾಗ ನ ಅನ್ನುವ ಅಕ್ಷರ ನಿಮಗೆ ಹೆಚ್ಚಿನ ಲಾಭವನ್ನು ಮತ್ತು ಒಳಿತನ್ನು ಉಂಟು ಮಾಡುತ್ತದೆ. ಸಂಖ್ಯೆ 8 ನಿಮಗೆ ಹೆಚ್ಚಿನ ಲಾಭವನ್ನು ಮತ್ತು ಶುಭತ್ವವನ್ನು ತಂದುಕೊಡ್ತಕ್ಕಂಥದ್ದು. ಅನ್ನಪೂರ್ಣೆಯ ಪ್ರಾರ್ಥನೆ ನಿಮಗೆ ಹೆಚ್ಚಿನ ಲಾಭ ಮತ್ತು ಒಳಿತನ್ನು ಉಂಟು ಮಾಡುತ್ತೆ. ಮಕರದವರೆಗೆ ಇವತ್ತು ನಾವು ವಿಶ್ಲೇಷಣೆಯನ್ನು ನಾವು ಮಾಡಲಾಗಿ ಮಕರದವರೆಗೆ ಎಲ್ಲ ವರ್ಣಗಳ ಒಂದು ಮಿಶ್ರಣ ಎಂದಿನಂತೆ ಸುಮಾರು ದಿನಗಳು ಇದು ಪುನರಾವರ್ತನೆ ಆಗಿದೆ. ಇವತ್ತು ಕೂಡ ಮಿಶ್ರವರ್ಣ ನಿಮಗೆ ಹೆಚ್ಚಿನ ಶುಭವನ್ನು ಮತ್ತು ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ದಿಕ್ಕುಗಳಲ್ಲಿ ನೈಋತ್ಯ ದಿಕ್ಕು ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಸಂಖ್ಯೆಗಳಲ್ಲಿ ಸಂಖ್ಯೆ 9 ನಿಮಗೆ ಹೆಚ್ಚಿನ ಲಾಭವನ್ನು ಮತ್ತು ಶುಭತ್ವವನ್ನು ಉಂಟು ಮಾಡತಕ್ಕಂಥದ್ದು. ಹಾಗೆಯೇ ಅಕ್ಷರ ಸಮೂಹವನ್ನು ನಾವು ನೋಡಲಾಗಿ ನ ಅನ್ನುವ ಉ ಅನ್ನುವ 2 ಅಕ್ಷರಗಳು ನಿಮಗೆ ಹೆಚ್ಚಿನ ಮಂಗಳವನ್ನು ಮತ್ತು ಲಾಭವನ್ನು ಉಂಟು ಮಾಡುತ್ತೆ. ದೇವರುಗಳ ವಿಚಾರ, ಯಾವ ದೇವತಾ ಅರ್ಚನೆ ಪೂಜನೆ ಪುರಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಮಂಗಳನ ಪ್ರಾರ್ಥನೆಯನ್ನು ಮಾಡಬೇಕು. ಮಂಗಳ ಅಂತಂದರೆ ಕುಜಗ್ರಹದ ಪ್ರಾರ್ಥನೆ ನಿಮಗೆ ಹೆಚ್ಚಿನ ಶುಭವನ್ನು ಲಾಭವನ್ನು ಕೊಡುತ್ತೆ. ಕುಂಭದವರ ಒಂದು ವಿಚಾರವಾಗಿ ನೋಡಲಾಗಿ ಕುಂಭದವರಿಗೆ ಇವತ್ತಿನ ದಿವಸ ಬಹಳ ತಿಳಿಯಾಗಿರ್ತಕ್ಕಂತಹ ತಿಳಿ ಹಸಿರು ಬಣ್ಣ ಹೆಚ್ಚಿನ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ದಿಕ್ಕುಗಳಲ್ಲಿ ಉತ್ತರ ದಿಕ್ಕು ಹೆಚ್ಚಿನ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು. ಅಕ್ಷರ ಸಮೂಹವನ್ನು ನಾವು ನೋಡಲಾಗಿ ಇವತ್ತಿನ ದಿವಸ ತ ಅಂತಕ್ಕಂತಹ ಮಹಾಪ್ರಾಣ ಥ ಅಂತಕ್ಕಂತಹ ಅಕ್ಷರ ನಿಮಗೆ ಹೆಚ್ಚಿನ ಶುಭ ಮತ್ತು ಜಯವನ್ನು ಲಾಭವನ್ನು ತಂದುಕೊಡ್ತಾ ಹೋಗುತ್ತೆ. ಅಗ್ನಿಯ ಪ್ರಾರ್ಥನೆ ನಿಮಗೆ ಹೆಚ್ಚಿನ ಶುಭ ಮತ್ತು ಜಯಪ್ರದ. ಮೀನದವರ ವಿಚಾರವಾಗಿ ನೋಡಲಾಗಿ ಮೀನದವರಿಗೆ ಇವತ್ತಿನ ದಿವಸ ಬಹಳ ತಿಳಿಯಾಗಿರ್ತಕ್ಕಂತಹ ಹಳದಿ ಬಣ್ಣ ಅಥವಾ ಬಿಳಿಯ ಬಣ್ಣ ಎರಡೂ ಕೂಡ ಬಹಳ ಶುಭಪ್ರದವಾಗಿ ಇಲ್ಲಿ ಪರಿಣಮಿಸ್ತಾ ಇದೆ. ದಿಕ್ಕುಗಳ ವಿಚಾರವಾಗಿ ನಾವು ನೋಡಲಾಗಿ ಪೂರ್ವ ದಿಕ್ಕು ನಿಮಗೂ ಕೂಡ ಹೆಚ್ಚಿನ ಶುಭತ್ವವನ್ನು ಸನ್ಮಂಗಳವನ್ನು ಉಂಟು ಮಾಡುತ್ತೆ. ಅಕ್ಷರ ಸಮೂಹದ ವಿಚಾರವಾಗಿ ನೋಡಲಾಗಿ ಮ ಅನ್ನುವ ಅಕ್ಷರ ನಿಮಗೆ ಶುಭವನ್ನು, ಸಂಖ್ಯೆಗಳಲ್ಲಿ ಸಂಖ್ಯೆ 9 ಹೆಚ್ಚಿನ ಲಾಭವನ್ನು ಕೊಡುತ್ತೆ. ವಾಗ್ದೇವತೆಯಾಗಿರ್ತಕ್ಕಂತಹ ಶಾರದಾಂಬೆಯ ಸರಸ್ವತಿಯ ಪ್ರಾರ್ಥನೆ ನಿಮಗೆ ಸರ್ವಮಂಗಳವನ್ನು ಶುಭತ್ವವನ್ನು ಕೊಡುತ್ತೆ. ರಾಶಿಗಳ ಒಂದೊಂದು ದಿವಸ ಒಂದೊಂದು ರಾಶಿಗೆ ಬಹಳ ಶುಭ ಮತ್ತು ಅಶುಭವನ್ನು ಎರಡನ್ನೂ ನಾವು ನಿಮ್ಮ ಮುಂದೆ ಸಾದರಪಡಿಸ್ತಾ ಬಂದಿದ್ದೀವಿ. ಇವತ್ತಿನ ದಿವಸದ ಕಡೆ ನಾವು ಗಮನವನ್ನು ಕೊಟ್ಟರೆ ಇವತ್ತು ಕುಂಭದವರಿಗೆ ವ್ಯಾಪಾರದಲ್ಲಿ ಅದ್ಭುತವಾದ ವೃದ್ಧಿಸಿದ್ಧಿಗಳು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಬರಬೇಕಾಗಿರ್ತಕ್ಕಂತಹ ಹಣವು ಮತ್ತೆ ವಾಪಸ್ಸು ಪಡೆಯಲಿಕ್ಕೆ ಬಹಳ ಶುಭಕರವಾಗಿರ್ತಕ್ಕಂತಹ ದಿವಸವು. ಹಾಗೆ ಯಾವ ವೃಶ್ಚಿಕ ರಾಶಿಯವರಿಗೆ ಚರ್ಮರೋಗ ಇತ್ತು ಅವರು ಇವತ್ತಿನಿಂದ ಅವರ ವೈದ್ಯವನ್ನು ಅಥವಾ ಚಿಕಿತ್ಸೆಯನ್ನು ಅಥವಾ ಟ್ರೀಟ್ಮೆಂಟ್ ಶುರು ಮಾಡಿದರೆ ದೀರ್ಘಕಾಲೀನವಾಗಿರ್ತಕ್ಕಂತಹ ಚರ್ಮರೋಗದ ನಿವೃತ್ತಿ ಅವರಿಗೆ ಉಂಟಾಗ್ತಕ್ಕಂಥ ಶುಭಕರವಾಗಿರ್ತಕ್ಕಂತಹ ಯೋಗ ಸಂಪ್ರಾಪ್ತಿ ಆಗುತ್ತೆ. ಆದರೆ ಸಿಂಹರಾಶಿಯವರಿಗೆ ಓದಿನಲ್ಲಿ ಬಹಳ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ತುಲಾರಾಶಿಯವರಿಗೆ ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಯ ತಗಾದೆ ಉಂಟಾಗ್ತಕ್ಕಂತಹ ಅವಯೋಗಗಳ ದಿನ ಇವತ್ತು. ಈ ದೋಷ ಪರಿಹಾರಕ್ಕಾಗಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ನೋಡಿದರೆ ಇವತ್ತಿನ ದಿವಸ ಹೈನುಗಳಿಗೆ ತಿಂಡಿ ತಿನಿಸುಗಳನ್ನು ಮೇವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಹಾಗೆಯೇ ಜಲದೇವತೆಯ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು, ನೀರನ್ನು ಗೌರವಿಸ್ತಕ್ಕಂಥದ್ದು ಮಾಡಬೇಕು. ಇವತ್ತಿನ ದಿವಸ ಕೈ ಮುಗಿದು ನಮಸ್ಕಾರವನ್ನು ಮಾಡತಕ್ಕಂಥ ಗಂಗಾದೇವಿಗೆ ಇದನ್ನು ಮಾಡಿದರೆ ಯಾರು ತುಲಾ ಮತ್ತು ಸಿಂಹರಾಶಿಯವರು ಅವರಿಗೆ ಒದಗಬಹುದಾಗಿರ್ತಕ್ಕಂತಹ ಈ ಅನಿಷ್ಟಗಳು ಮತ್ತು ಅಮಂಗಳವು ನಿವಾರಣೆಗೆ ಶುಭ ಉಂಟಾಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಕಾಲಾಮೃತ. ಮಂಗಳಮಾಹೇಶ್ವರಿ ಶುಭಂ ಕರೋತ್.